ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ರೈತರಿಗೆ ನಿಗದಿ ದರದಲ್ಲೇ ರಸಗೊಬ್ಬರ ಪೂರೈಕೆ ಮಾಡಿ, ಅಧಿಕ ದರ ವಸೂಲಿಗಾರರ ವಿರುದ್ಧ ಕ್ರಮಕ್ಕೆ ಆಗ್ರಹ. ಮಳೆಗಾಲ ಆರಂಭವಾಗಿದ್ದು ರೈತರು ಬಿತ್ತನೆ ಕಾರ್ಯದಲ್ಲಿ ತೊಡಗಿರುವ ಈ ಸಂದರ್ಭದಲ್ಲಿ ರಸಗೊಬ್ಬರಗಳ ಕೃತಕ ಅಭಾವ ಮತ್ತು ಹೆಚ್ಚುವರಿ ದರ ವಸೂಲಿ ಆರೋಪಗಳು ಕೇಳಿಬರುತ್ತಿರುವ ಹಿನ್ನೆಲೆಯಲ್ಲಿ ರೈತರಿಗೆ ಸರ್ಕಾರ ನಿಗದಿಪಡಿಸಿರುವ ದರದಲ್ಲಿಯೇ ರಸಗೊಬ್ಬರ ಪೂರೈಸುವಂತೆ ಒತ್ತಾಯಿಸಿ ಚಡಚಣ ತಾಲೂಕಿನ ರೈತರು ಹಾಗೂ ಕರ್ನಾಟಕ ರಾಷ್ಟ್ರ ಸಮಿತಿ ಕೆಆರ್ಎಸ್ ಪಕ್ಷದ ಮುಖಂಡರು ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದರು. ಚಡಚಣ ತಾಲೂಕು ದಂಡಾಧಿಕಾರಿಗಳು ಹಾಗೂ ತಹಶೀಲ್ದಾರ್ ಸಂಜಯ್ ಇಂಗ್ಳೆ ಅವರಿಗೆ ಸಲ್ಲಿಸಿದ ಮನವಿಯಲ್ಲಿ ಪ್ರಸ್ತುತ ಕೃಷಿ ಚಟುವಟಿಕೆಗಳು ಚುರುಕುಗೊಂಡಿರುವುದರಿಂದ ಯೂರಿಯಾ, ಡಿಎಪಿ ಸೇರಿದಂತೆ ವಿವಿಧ ರಸಗೊಬ್ಬರಗಳ ಹೆಚ್ಚಿನ ಬೇಡಿಕೆ ಇದೆ. ಸರ್ಕಾರ ನಿಗದಿಪಡಿಸಿದ ದರಕ್ಕಿಂತ ಹೆಚ್ಚಿನ ಬೆಲೆಗೆ ರಸಗೊಬ್ಬರ ಮಾರಾಟ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಈ ಬೆಳವಣಿಗೆಯಿಂದ ರೈತರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುತ್ತಿದ್ದು ಕೃಷಿ ವೆಚ್ಚ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ರೈತರಿಗೆ ಅಗತ್ಯ ಪ್ರಮಾಣದಲ್ಲಿ ರಸಗೊಬ್ಬರಗಳು ಸಹಕಾರ ಸಂಘಗಳು ಹಾಗೂ ಅಧಿಕೃತ ಮಾರಾಟ ಕೇಂದ್ರದಲ್ಲಿ ಸಮರ್ಪಕವಾಗಿ ಲಭ್ಯವಾಗುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಅಲ್ಲದೆ ನಿಗದಿತ ದರಕ್ಕಿಂತ ಹೆಚ್ಚಿನ ಬೆಲೆಗೆ ರಸಗೊಬ್ಬರ ಮಾರಾಟ ಮಾಡುವ ವ್ಯಾಪಾರಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಿ ಅಗತ್ಯವಿದ್ದಲ್ಲಿ ಅವರ ಪರವಾನಗಿಯನ್ನು ರದ್ದುಪಡಿಸಬೇಕು ಎಂದು ರೈತರು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕೆಆರ್ಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ನಾಗೇಶ್ ಸರಸಂಬಿ ಅವರು, ರೈತರು ದೇಶದ ಬೆನ್ನೆಲುಬು. ಬಿತ್ತನೆ ಸಮಯದಲ್ಲಿ ರಸಗೊಬ್ಬರ ಕೊರತೆ ಮತ್ತು ಹೆಚ್ಚುವರಿ ದರ ವಸೂಲಿಯಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ರೈತರಿಗೆ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಕೆಆರ್ಎಸ್ ಪಕ್ಷದ ತಾಲೂಕು ಉಪಾಧ್ಯಕ್ಷ ರಂಜಾನ್ ಕೊಂಕಣಿ, ಪ್ರಧಾನ ಕಾರ್ಯದರ್ಶಿ ಅಂಸಿದ್ ತೋಳೆ, ನಗರ ಘಟಕದ ಅಧ್ಯಕ್ಷ ಅಣ್ಣಪ್ಪ ಪೂಜಾರಿ, ರಾಯಗಂಡ ಕೋಳಿ, ಸುನಿಲ್ ತೋಳೆ, ನಿಂಗಪ್ಪ ಶಿವಶರಣ, ಗೌರೇಶ್ ಖಡ್ಗೆ, ಮಲ್ಲಿಕಾರ್ಜುನ್ ಕಾಂಬ್ಳೆ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಹಾಗೂ ರೈತರು ಉಪಸ್ಥಿತರಿದ್ದರು. ಅಬು ನ್ಯೂಸ್ ವರದಿ. ರಂಜಾನ್ ಅಂಗಡಿ, ಚಡ್ಚಾನ್. 266 ರೂಪಾಯಿ ಇರ್ತದೆ. 400 450 ತರ. DAP ರೇಟ್ 1350 ರೂಪಾಯಿ, 1850 ರೂಪಾಯಿ ತೊಗೊಳ್ತಾರೆ. ಈ ರೀತಿಯಲ್ಲಿ ಇರಬೇಕಾದ್ರೆ ಪ್ರತಿಯೊಂದು ಔಷಧಿ ಅಂಗಡಿ ಮುಂದೆ ಬಾಕ್ಲ ತರಿಸಿನ ಯಾವುದಾದ್ರೂ ರೈತರು ಹೋಗ್ಬೇಕಾದ್ರೆ ಇರಕ್ಕೆ ಎಷ್ಟನ್ನಂಥ ರೇಟ್ಗಳು ಅಲ್ಲಿ ಬಾಕ್ಲಿದ್ರೇನೆ ಬೋರ್ಡ್ ಹಚ್ಚಿರ್ಬೇಕು ಸರ್. ಬೋರ್ಡ್ ಹಚ್ಚಿ ಅದಕ್ಕೂ ರೈತರು ಏನು ತೊಗೊತಾರಲ್ಲ ಇರೋದು ಅಷ್ಟೇ ರೇಟ್ ತೊಗೊಂಡು ರಸೀದಿ ಕೊಡ್ಬೇಕು. ಹೋಗಿ 400 450 ಮನುಷ್ಯ ಬಂದಂಗೆ ಅದಕ್ಕೆ ಅದು ತಟಸ್ಥವಾಗಿ ನಿಂದಿರಿಸಬೇಕು ಸರ್. ಆದಷ್ಟು ಅಂಗಡಿ ರೈತಾಪಿ ವರ್ಗದಾಗಿ ಈಗ ಮುಂಗಾರು ಮಳೆ ಸ್ಟಾರ್ಟ್ ಆಗಿದೆ, ಬಿತ್ತನೆ ಕೂಡ ಸ್ಟಾರ್ಟ್ ಆಗ್ತದೆ. ನಮ್ಮ ರೈತರಿಗೆ ಏನು ಸರ್ಕಾರ ನಿಗದಿ ಮಾಡಿದ ದರದಲ್ಲಿ ರಸಗೊಬ್ಬರಗಳನ್ನು ಸಿಗಬೇಕು, ನ್ಯಾಯಯುತವಾದ ಬೆಲೆಯಲ್ಲಿ ಸಿಗಬೇಕು. ಯಾವುದೇ ಹೆಚ್ಚಿನ ದರಗಳನ್ನು ಪಡೆದುಕೊಳ್ಳಾರದೆ ಗೊಬ್ಬರ ಅಂಗಡಿಯವರು ಎಲ್ಲರೂ ಕ್ರಮ ತೆಗೆದುಕೊಂಡು ನಾವು ನೀವು ಕೊಟ್ಟಿದ್ದೀರಿ. ನಾವು ಈಗಾಗಲೇ ಈ ಬಗ್ಗೆ ಕಳೆದ ವಾರನೇ ನಾನು ಮತ್ತು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆಮೇಲೆ ನಮ್ಮ ತಾಲೂಕು ನೋಡಲ್ ಅಧಿಕಾರಿಗಳು ಕೂಡ ಒಂದು ಸಭೆ ಕೂಡ ಮಾಡಿದ್ದೀವಿ. ಸಭೆಯಲ್ಲಿ ನಾವು ಈಗಾಗಲೇ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದೀವಿ. ಪ್ರತಿಯೊಂದು ಅಂಗಡಿಯಲ್ಲಿ ನಿಮ್ಮ ಗೊಬ್ಬರ ಸ್ಟಾಕು ಮತ್ತು ರೇಟ್ ಬೋರ್ಡನ್ನು ಕಡ್ಡಾಯವಾಗಿ ನೀವು ದಾಖಲಿಸಬೇಕಂತೇಳಿ ಹೇಳಿದ್ದೀವಿ. ಆದಾಗ್ಯೂ ಮತ್ತೆ ತಾವು ಮನವಿ ಕೊಟ್ಟಿದ್ದೀರಿ. ಈಗ ನಾನು ನಮ್ಮ ಸಹಾಯಕ ನಿರ್ದೇಶಕರು ಅಗ್ರಿಕಲ್ಚರ್ ಅವರಿಗೆ ಮತ್ತೊಮ್ಮೆ ನಾನು ನಿರ್ದೇಶನ ನೀಡಿ ಅಂತ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲಿಕ್ಕೆ ನಾನು ಕ್ರಮ ಕೈಗೊಳ್ತೀನಿ. ಥ್ಯಾಂಕ್ ಯು.